ನಮಸ್ಕಾರ ಸ್ನೇಹಿತರೆ, ಬಹುತೇಕ ನಾಳೆ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡೋದು ಫಿಕ್ಸ್ ಅನಿಸ್ತಾ ಇದೆ. ಇದ್ರ ನಡುವೆ ಡಿ ಕೆ ಶಿವಕುಮಾರ್ ಅವರು ಇನ್ನೂ ಕೂಡ ಬೆಂಗಳೂರಿಗೆ ಬಂದಿಲ್ಲ. ಅವರು ಸದ್ಯಕ್ಕೆ ದೆಹಲಿಯಲ್ಲಿ ಉಳ್ಕೊಂಡು ಕೆಲವೊಂದು ಫಾರ್ಮುಲಾಗಳನ್ನು ವರ್ಕೌಟ್ ಮಾಡ್ತಾ ಇದ್ದಾರೆ ಅಂತಕೊಂಡು ಹೇಳ್ತಾ ಇದ್ದಾರೆ. ಇಲ್ಲಿರುವಂತ ವಿಷಯ ಏನು ಅಂತ ಹೇಳಿದ್ರೆ, ಒಂದ್ ವೇಳೆ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟು ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದ್ಮೇಲೆ ಈ ಸರ್ಕಾರದ ಆಯುಷ್ಯ ಎಷ್ಟು, ಈ ರೀತಿಯಾದಂತ ಪ್ರಶ್ನೆಗಳು ಕೂಡ ಮೂಡಲಿ ಪ್ರಾರಂಭ ಆಗಿದೆ. ಇದಕ್ಕೆ ಪ್ರಮುಖ ಕಾರಣ ಏನು ಅಂತ ಹೇಳಿದ್ರೆ, ಪಕ್ಷದ ಒಳಗಡೆ ಈಗ ಕಾಣಿಸ್ತಾ ಇರುವಂತಹ ಕೆಲವೊಂದು ಬೆಳವಣಿಗೆಗಳು. ಈ ಬೆಳವಣಿಗೆಗಳನ್ನ ಗಮನಿಸಿದಾಗ ಅನಿಸ್ತಾ ಇರೋದು ಏನು ಅಂತ ಹೇಳಿದ್ರೆ, ಈ ಸರ್ಕಾರ ಇನ್ನು ಹೆಚ್ಚು ದಿನ ಇರೋದಿಲ್ಲ. ಪ್ರಮುಖವಾಗಿ ಡಿ ಕೆ ಶಿವಕುಮಾರ್ ಅವರಿಗೆ ಸರ್ಕಾರವನ್ನು ನಡೆಸಲಿಕ್ಕೆ ಸಿದ್ದರಾಮಯ್ಯನವರ ಬಣದವರೇ ಅಡ್ಡಗಾಲ ಹಾಕುವಂತ ಸಾಧ್ಯತೆಗಳಿದೆ. ಈ ರೀತಿಯಾದಂತ ಬೆಳವಣಿಗೆಗಳು ಸದ್ಯಕ್ಕೆ ನಡೀತಾ ಇದೆ. ಹಾಗಾದ್ರೆ ಸದ್ಯಕ್ಕೆ ಕರ್ನಾಟಕ ಕಾಂಗ್ರೆಸ್ ನಲ್ಲಿ ಏನೆಲ್ಲ ನಡೀತಾ ಇದೆ, ಯಾರ್ಯಾರು DCM ಆಗ್ತಾ ಇದ್ದಾರೆ, ಯಾರು ಮಂತ್ರಿಗಳಾಗಬಹುದು, ಈ ರೀತಿಯಾದಂತ ಕೆಲವೊಂದು ಸಂಶಯಗಳಿಗೆ ನಿಮ್ಗೆ ನಾನು ಉತ್ತರವನ್ನು ಕೊಡ್ತಾ ಇದ್ದೇನೆ. ಸ್ನೇಹಿತರೆ, ಮೊದಲಿಗೆ ನಿಮ್ಮೆಲ್ಲರೂ ಕೂಡ ಕಾಫಿ ಅಂತ ಡಿಜಿಟಲ್ ಚಾನೆಲ್ಗೆ ಸ್ವಾಗತಿಸ್ತಾ ಇದ್ದೇನೆ. ಸ್ನೇಹಿತರೆ, ಬಹಳ ದಿನಗಳಿಂದ ಬೇಗುದಿಯಲ್ಲಿದ್ದಂತಹ ಈ CM ಬದಲಾವಣೆ ಏನಿದೆ ಅದು ಕೊನೆಗೂ ಫೈನಲ್ ಆಗಿದೆ. ಇಲ್ಲಿವರೆಗೂ ಅಫಿಷಿಯಲ್ ಆಗಿ ಅನೌನ್ಸ್ ಆಗಿಲ್ಲ. ಆದ್ರೆ ಬರ್ತಾ ಇರುವಂತಹ ಸುದ್ದಿ, ಸಿದ್ದರಾಮಯ್ಯನವರ ಬಾಡಿ ಲ್ಯಾಂಗ್ವೇಜ್, ಹಾಗೇನು ಉಳಿದವರು ಕೂಡ ಮಾತಾಡ್ತಾ ಇರುವಂತ ರೀತಿ ಎಲ್ಲದನ್ನು ನೋಡಿದ್ರೆ ಕನ್ಫರ್ಮ್ ಆಗ್ತಾ ಇದೆ. ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾ ಇದ್ದಾರೆ, ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡ್ತಾ ಇದ್ದಾರೆ ಅಂತ ಹೇಳ್ಕೊಂಡು. ಇದಕ್ಕೆ ಸಂಬಂಧಪಟ್ಟಂತೆ ನಾಳೆ ಸಿದ್ದರಾಮಯ್ಯನವರು ತಮ್ಮ ಸಂಪುಟ ಸಹೋದ್ಯೋಗಿಗಳನ್ನ ಬ್ರೇಕ್ಫಾಸ್ಟ್ ಮೀಟಿಂಗ್ ಕರೆದಿದ್ದಾರೆ. ಅಂದ್ರೆ ಇದೊಂದು ರೀತಿ ವಿದಾಯದ ಬ್ರೇಕ್ಫಾಸ್ಟ್ ಅಂತ ತಗೊಂಡೆ ಹೇಳ್ತಾ ಇದ್ದಾರೆ. ಸಿದ್ದರಾಮಯ್ಯನವರು ಈ ಉಪಹಾರದ ಸಂದರ್ಭದಲ್ಲಿ ಎಲ್ಲರಿಗೂ ಕೂಡ ದೆಹಲಿಯಲ್ಲಿ ಏನಾಗಿದೆ ಅಂತ ತಗೊಂಡು ಅದನ್ನ ಬ್ರೀಫ್ ಮಾಡುವಂತ ಸಾಧ್ಯತೆ ಇದೆ. ಅದಾದ್ಮೇಲೆ ಅವರು ಮೋಸ್ಟ್ಲಿ ರಾಜ್ಯಪಾಲರನ್ನ ಭೇಟಿ ಮಾಡಿ ತಮ್ಮ ರಾಜೀನಾಮೆ ಪತ್ರವನ್ನ ಸಲ್ಲಿಸುವಂತ ಸಾಧ್ಯತೆ ಇದೆ. ಹಾಗೇನೆ ನಂತರ ಒಂದು CLP ಸಭೆ ಕೂಡ ನಡೀತದೆ. ಆ ಸಭೆಯಲ್ಲಿ ಮುಂದಿನ ಮುಖ್ಯಮಂತ್ರಿಯಾಗಿ ಡಿ ಕೆ ಶಿವಕುಮಾರ್ ಅವ್ರನ್ನ ಅನುಮೋದಿಸುವಂತ ಸಾಧ್ಯತೆಗಳು ಕೂಡ ಇದೆ. ಅದು ಬಿಡಿ, ಆ ಪಕ್ಷದೊಳಗಡೆ ನಡೆಯುವಂತ ಒಂದು ಪ್ರಕ್ರಿಯೆ. ಈಗ ಲೇಟೆಸ್ಟ್ ಆಗಿ ಆಗ್ತಿರುವಂತಹ ಡೆವಲಪ್ಮೆಂಟ್ಸ್ ಗಳು ಏನು ಅಂತ ಹೇಳಿದ್ರೆ, ಒಮ್ಮೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದ್ರೆ 4 ಜನ DCM ಗಳನ್ನ ಮಾಡಲೇಬೇಕು, ಈ ರೀತಿಯಾದಂತಹ ಒಂದು ಒತ್ತಡ ಸಿದ್ದರಾಮಯ್ಯನವರ ಕಡೆಯಿಂದ ಬಂದಿದೆ ಅಂತೇಳಿ ಹೇಳ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಈಗ ಬಹಳಷ್ಟು ಊಹಾಪೋಹಗಳು ಓಡಾಡ್ತಾ ಇದೆ. ಅಂದ್ರೆ ಯಾರು DCM ಗಳು ಆಗ್ಬಹುದು ಅಂತೇಳಿ. ಮೊದಲಿಗೆ ಸಿದ್ದರಾಮಯ್ಯನವರು ತಮ್ಮ ಮಗ ಯತೀಂದ್ರನನ್ನು ಕೂಡ DCM ಮಾಡಬೇಕು ಅಂತ ಪಟ್ಟು ಹಿಡಿದಿದ್ದಾರಂತೆ. ಆದ್ರೆ ಹೈಕಮಾಂಡ್ ಅದಕ್ಕೆ ಒಪ್ಪಿಗೆಯನ್ನು ಕೊಡ್ಲಿಲ್ಲ. ಕಾರಣ ಏನು ಅಂತ ಹೇಳಿದ್ರೆ, ಒಂದ್ ವೇಳೆ ಯತೀಂದ್ರನನ್ನ DCM ಆಗಿ ಮಾಡಿದ್ರೆ ಆಗ ಸಿದ್ದರಾಮಯ್ಯನವರಿಗೆ ಕೆಟ್ಟ ಹೆಸರು ಬರಬಹುದು. ಹಾಗಾಗಿ ಅವ್ರನ್ನ DCM ಮಾಡೋದಿಲ್ಲ. ಅದಕ್ಕೆ ಬದಲಾಗಿ ಒಂದು ಉತ್ತಮ ಖಾತೆಯನ್ನು ಕೊಟ್ಟು ಅವ್ರನ್ನ ಮಂತ್ರಿ ಮಾಡ್ತೇವೆ, ಈ ರೀತಿಯಾದ ಪ್ರಾಮಿಸ್ ಸಿದ್ದರಾಮಯ್ಯನವರಿಗೆ ಸಿಕ್ಕಿದೆ. ಅದರ ಮುಂದೆ ಯಾರೆಲ್ಲ DCM ಆಗಬಹುದು, ಸಿದ್ದರಾಮಯ್ಯನವರು ಹೇಳಿದ ಹಾಗೇನೆ 4 ಜನ DCMಗಳು DK ಶಿ ಅವರ ಸರ್ಕಾರದಲ್ಲಿ ಇರ್ತಾರ, ಈ ರೀತಿಯಾದ ಪ್ರಶ್ನೆಗೆ ಈಗ ಒಂದೊಂದೇ ಹೆಸರುಗಳು ಕೂಡ ಹೊರ ಬರ್ತಾ ಇದೆ. ಮೊದಲಿಗೆ ಬಂದಂತ ಹೆಸರು ಯಾರ್ದು ಅಂತ ಹೇಳಿದ್ರೆ ಪ್ರಿಯಾಂಕ್ ಖರ್ಗೆ. ನಿಮ್ಗೆ ಗೊತ್ತಿದೆ, ಪ್ರಿಯಾಂಕ್ ಖರ್ಗೆ ಅವರು ಸಿದ್ದರಾಮಯ್ಯನವ್ರ ಜೊತೆಗೂ ಚೆನ್ನಾಗಿದ್ರು, ಹಾಗೇನೆ ಡಿ ಕೆ ಶಿವಕುಮಾರ್ ಅವ್ರ ಜೊತೆ ಕೂಡ ಚೆನ್ನಾಗಿದ್ರು. ಭೀಷ್ಮನಿಗೆ ಹೇಳ್ತಾರೆ ನೋಡಿ, ಕೌರವರಿಗೂ ಅಜ್ಜ, ಪಾಂಡವರಿಗೂ ಅಜ್ಜ ಅಂತ ತಗೊಂಡು ಆ ರೀತಿಯಾಗಿ ಇವರು ಬ್ಯಾಲೆನ್ಸ್ ಮಾಡ್ಕೊಂಡು ಬಂದಿದ್ರು. ಅದಲ್ಲದೇನೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಸುಪುತ್ರ. ಹಾಗಾಗಿ ಮುಂದೊಂದು ದಿನ ಅವರು ದಲಿತ ಕೋಟದಲ್ಲಿ ಮುಖ್ಯಮಂತ್ರಿ ಆದ್ರೂ ಕೂಡ ನಾವು ಆಶ್ಚರ್ಯ ಪಡಬೇಕಾಗಿಲ್ಲ. ಹಾಗಾಗಿ ಪ್ರಿಯಾಂಕ್ ಖರ್ಗೆ ಅವ್ರನ್ನ ಉಪಮುಖ್ಯಮಂತ್ರಿ ಮಾಡುವಂತ ಸಾಧ್ಯತೆ ಇದೆ ಅನ್ನೋ ಸುದ್ದಿ ಬರ್ತಾ ಇದೆ. ಇದು ದಲಿತ ಕೋಟದಲ್ಲಾದ್ರೆ, ಇನ್ನು ಅಲ್ಪಸಂಖ್ಯಾತ ಕೋಟದಲ್ಲಿ ಸದ್ಯಕ್ಕೆ ಜಮೀರ್ ಅಹಮದ್ ಖಾನ್ ಅವರ ಹೆಸರು ಇದ್ದಿತ್ತು. ಆದ್ರೆ ಈಗ ಜಮೀರ್ ಅಹಮದ್ ಖಾನ್ಗೆ ಯಾವುದೇ ಕಾರಣಕ್ಕೆ ಸಂಪುಟದಲ್ಲೇ ನಾನು ಸೇರಿಸ್ಕೊಳ್ಳೋದಿಲ್ಲ ಅಂತ ಹೇಳ್ಕೊಂಡು ಡಿ ಕೆ ಶಿವಕುಮಾರ್ ಅವರು ಪಟ್ಟಿಡಿದು ಕೂತಿದ್ದಾರಂತೆ. ಅಂದ್ರೆ ಇದಕ್ಕೆ ಅವ್ರು ಕೊಡ್ತಾ ಇರುವಂತ ಕಾರಣ ಏನು ಅಂತ ಹೇಳಿದ್ರೆ, ಪಕ್ಷ ವಿರೋಧ ಚಟುವಟಿಕೆ. ನಿಮ್ಗೆ ಗೊತ್ತಿದೆ, ಮೊನ್ನೆ ದಾವಣಗೆರೆ ಉಪಚುನಾವಣೆ ಸಂದರ್ಭದಲ್ಲಿ ಜಮೀರ್ ಅಹಮದ್ ಖಾನ್ ಅವರು ಆಡಿರುವಂತಹ ಆಟ ಅದು ಜಗಜ್ಜಾಹೀರಾಗಿದೆ. ಹಾಗೇನೆ ಇಲ್ಲಿ ಹೈಕಮಾಂಡ್ ಅನ್ನ ಡಿ ಕೆ ಶಿವಕುಮಾರ್ ಅವರು ಕನ್ವಿನ್ಸ್ ಮಾಡೋದ್ರೂ ಕೂಡ ಯಶಸ್ಸನ್ನ ಗಳಿಸಿದ್ದಾರೆ. ಜಮೀರ್ ಅಹಮದ್ ಖಾನ್ ಪಕ್ಷ ವಿರೋಧಿ ಚಟುವಟಿಕೆಯನ್ನು ಮಾಡೋದಲ್ಲದೇನೆ SDPI ಇಂದ ನಿಂತಹ ಕ್ಯಾಂಡಿಡೇಟ್ ಯಾರಿದ್ರು ಅವರಿಗೆ ಹಣ ಸಹಾಯವನ್ನು ಕೂಡ ಮಾಡಿದ್ದಾರೆ. ಆ ಮುಖಾಂತರ ಕಾಂಗ್ರೆಸ್ನ ಅಧಿಕೃತ ಕ್ಯಾಂಡಿಡೇಟ್ ಆದಂತಹ ಶಾಮನೂರ್ ಶಿವಶಂಕರಪ್ಪನವರ ಮೊಮ್ಮಗ ಸಮರ್ಥನನ್ನ ಸೋಲಿಸ್ಲಿಕ್ಕೆ ಪ್ರಯತ್ನಿಸಿದ್ದಾರೆ. ಹಾಗಾಗಿ ಯಾವುದೇ ಕಾರಣಕ್ಕೆ ಜಮೀರ್ ಅಹಮದ್ ಖಾನ್ ಅನ್ನ ನಾನು ಸಂಪುಟಕ್ಕೂ ಸೇರಿಸ್ಕೊಳ್ಳೋದಿಲ್ಲ, DCM ಮಾಡೋದಂತೂ ಇಲ್ವೇ ಇಲ್ಲ, ಬಿಟ್ಬಿಡಿ ಅಂತ ಹೇಳಿದಾರಂತೆ. ನಿಮ್ಗೆ ಗೊತ್ತಿರಬಹುದು, 2023ರಲ್ಲಿ ಈ ಸರ್ಕಾರ ರಚನೆ ಆದ ಸಂದರ್ಭದಲ್ಲೂ ಕೂಡ ಅಷ್ಟೇ ಡಿ ಕೆ ಶಿವಕುಮಾರ್ ಅವರು ಜಮೀರ್ ಅಹಮದ್ ಖಾನ್ ನ ಸಂಪುಟಕ್ಕೆ ತಗೊಳ್ಳೋದನ್ನ ಪ್ರಬಲವಾಗಿ ವಿರೋಧಿಸಿದ್ರಂತೆ. ಯಾವುದೇ ಕಾರಣಕ್ಕೆ ಅವ್ರನ್ನ ನಾನು ಸಂಪುಟಕ್ಕೆ ತಗೊಳ್ಬಾರ್ದು ಅಂತೇಳಿ. ಸಿದ್ದರಾಮಯ್ಯನವರಿಗೂ ಮತ್ತು ಜಮೀರ್ ಅಹಮದ್ ಖಾನ್ ನಡುವೆ ಒಂದು ಉತ್ತಮ ಸಂಬಂಧ ಇದ್ದಿದ್ರಿಂದಾಗಿ ಅವ್ರನ್ನ ಸಂಪುಟಕ್ಕೆ ತಗೊಂಡ್ರು. ಇದು ನಿಮ್ಗೆ ಗೊತ್ತಿರುವಂತಹ ವಿಷಯ. ಹಾಗಾದ್ರೆ ಅಲ್ಪಸಂಖ್ಯಾತ ಕೋಟ ಅಥವಾ ರಾಹುಲ್ ಗಾಂಧಿ ಅವರು ಹೇಳದ ಹಾಗೇನೆ ಮುಸ್ಲಿಂ ಕೋಟದಲ್ಲಿ ಯಾರನ್ನ ಹಾಗಾದ್ರೆ ಉಪಮುಖ್ಯಮಂತ್ರಿ ಮಾಡಬಹುದು? ಆಗ ಬಂದಿರುವಂತಹ ಹೆಸರು UT ಖಾದರ್. ನಿಮ್ಗೆ ಗೊತ್ತಿರಬಹುದು, UT ಖಾದರ್ ಅವರಿಗೆ ಮೋಸ್ಟ್ಲಿ ಸದ್ಯದಲ್ಲೇ ಇಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಆಗ್ತದೆ ಅನ್ನೋ ಸೂಚನೆ ಸಿಕ್ಕಿದೆ ಅನ್ಸ್ತದೆ. ಅದಕ್ಕಾಗಿ ಇರಬಹುದು, ಮೊನ್ನೆ ನಡೆದಂತ ವಿಧಾನಸಭಾ ಅಧಿವೇಶನ ಏನಿದೆ ಅದರ ಕೊನೆಯಲ್ಲಿ ಒಂದು ಗ್ರೂಪ್ ಫೋಟೋವನ್ನು ಕೂಡ ತೆಗೆಸ್ಕೊಂಡಿದ್ದಾರೆ. ಆ ಸಂದರ್ಭದಲ್ಲಿ ಎಲ್ಲರೂ ಏನ್ ಮಾತಾಡ್ತಾ ಇದ್ರು ಅಂತ ಹೇಳಿದ್ರೆ, ಮೋಸ್ಟ್ಲಿ UT ಖಾದರ್ ಅವರು ತಮ್ಮ ಸಭಾಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾ ಇದ್ದಾರೆ, ಅವ್ರನ್ನ ಮಂತ್ರಿ ಮಂಡಲಕ್ಕೆ ತಗೊಳ್ಳುವಂತ ಸಾಧ್ಯತೆ ಇರಬೇಕು. ಅದಕ್ಕಾಗಿ ಈ ರೀತಿಯಾದ ಗ್ರೂಪ್ ಫೋಟೋವನ್ನ
ತಗೊಳ್ತಾ ಇದ್ದಾರೆ ಅಂತಕೊಂಡು ಹೇಳಿದ್ರು. ಆದ್ರೆ ಈಗ ಬರ್ತಾ ಇರುವಂತ ಸುದ್ದಿ ಏನು ಅಂತ ಹೇಳಿದ್ರೆ ಯುಟಿ ಖಾದರ್ ಅವ್ರನ್ನ ಉಪಮುಖ್ಯಮಂತ್ರಿ ಆಗಿ ತಗೊಳ್ಳುವಂತ ಸಾಧ್ಯತೆ ಇದೆ. ಈ ರೀತಿಯಾದಂತ ಸುದ್ದಿ ಬರ್ತಾ ಇದೆ. ಜಮೀರ್ ಅಹಮದ್ ಖಾನ್ ಅವರ ಬದಲಿಗೆ ಈಗ ಯುಟಿ ಖಾದರ್ ಅವರ ಹೆಸರು ಇಲ್ಲಿ ಎಂಟರ್ ಆಗಿದೆ. ಇದು ಮುಸ್ಲಿಂ ಕೋಟಾದಲ್ಲಿ. ಹಾಗೇನೆ ಉಳಿದಂತ ಜಾತಿಗಳು ಇದೆಯಲ್ಲ, ಅದರಲ್ಲಿ ಪ್ರಮುಖವಾಗಿ ಲಿಂಗಾಯತ್ ಕೋಟದಲ್ಲಿ MB ಪಾಟೀಲ್ ಮತ್ತು ಈಶ್ವರ್ ಖಂಡ್ರೆ ಇವರಿಬ್ಬರ ಹೆಸರು ಓಡಾಡ್ತಾ ಇದೆ. ಇವರಿಬ್ಬರಲ್ಲಿ ಯಾರು ಬೇಕಾದ್ರೂ ಆಗ್ಬೋದು. ನನ್ಗನ್ಸ್ತಾ ಇರೋದೇನು ಅಂತ ಹೇಳಿದ್ರೆ MB ಪಾಟೀಲ್ ಅವ್ರನ್ನ ಉಪಮುಖ್ಯಮಂತ್ರಿ ಮಾಡುವಂತ ಸಾಧ್ಯತೆ ಇದೆ. ಹಾಗಾದ್ರೆ 4ನೇ ಉಪಮುಖ್ಯಮಂತ್ರಿ ಯಾರಾಗಬಹುದು? ಈ ರೀತಿಯಾದಂತ ಸಂಶಯ ನಿಮ್ಗೆ ಬಂದೇ ಬರ್ತದೆ. ಇಲ್ಲಿ ಸತೀಶ್ ಜಾರಕಿಹೊಳಿ ಅವರ ಹೆಸರು ಕೂಡ ಇದೆ. ಆದ್ರೆ ಸತೀಶ್ ಜಾರಕಿಹೊಳಿ ಅವರು ಈ ಉಪಮುಖ್ಯಮಂತ್ರಿ ಅಥವಾ ಸಚಿವನಾಗಿ ಮುಂದುವರಿಯುವಂತಹ ಯಾವುದೇ ರೀತಿಯಾದ ಪ್ಲಾನ್ ಅನ್ನು ಹೊಂದಿಲ್ಲ. ಅವ್ರು ಏನಿದ್ರು ಕೂಡ ನೇರವಾಗಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ನ ಅಧ್ಯಕ್ಷಗಿರಿ ಮೇಲೆ ಕಣ್ಣಿಟ್ಟಿದ್ದಾರೆ. ಹಾಗಾಗಿ ಅವರು ಈ ಉಪಮುಖ್ಯಮಂತ್ರಿ ರೇಸ್ ನಲ್ಲಿ ಇಲ್ಲ ಅಂತೇಳಿ ಹೇಳ್ತಾ ಇದ್ದಾರೆ. ಇದ್ರ ನಡುವೆ ಇನ್ನೊಂದು ಬರ್ತಾ ಇರುವಂತಹ ಅಚ್ಚರಿ ಹೆಸರು ಯಾರ್ದು ಅಂತ ಹೇಳಿದ್ರೆ ಅದು KJ ಜಾರ್ಜ್ ಅವರದ್ದು. KJ ಜಾರ್ಜ್ ನಿಮ್ಗೆ ಗೊತ್ತಿದೆ, ಸೋನಿಯಾ ಗಾಂಧಿ ಅವರಿಗೆ ಅತ್ಯಂತ ಆತ್ಮೀಯ ವ್ಯಕ್ತಿ ಅನ್ಸ್ಕೊಂಡಂತವ್ರು. ಅಂದ್ರೆ ಕರ್ನಾಟಕದ ಎಲ್ಲಾ ವಿಷಯಗಳನ್ನ ಹೈಕಮಾಂಡ್ ಮುಟ್ಟಿಸುವಂತ ಕೆಲಸವನ್ನ ಸಾಮಾನ್ಯವಾಗಿ KJ ಜಾರ್ಜ್ ಅವರು ಮಾಡ್ತಾರೆ ಅಂತ ಹೇಳ್ತಾ ಇರ್ತಾರೆ. ಹಾಗಾಗಿ ಇಲ್ಲಿ KJ ಜಾರ್ಜ್ ಅವರಿಗೆ ಉಪಮುಖ್ಯಮಂತ್ರಿ ಸ್ಥಾನ ಸಿಗುವಂತ ಸಾಧ್ಯತೆ ಇದೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಇಲ್ಲಿ ಅಲ್ಪಸಂಖ್ಯಾತರ ಕೋಟದಲ್ಲಿ ಇಬ್ಬರು ಆಗ್ತಾರ ಕೇಳಿದ್ರೆ, ಈಗಾಗಲೇ ರಾಹುಲ್ ಗಾಂಧಿ ಅವರು ಹೇಳ್ಬಿಟ್ಟಿದ್ದಾರೆ, ಇನ್ನು ಮುಂದೆ ಮುಸಲ್ಮಾನರನ್ನ ಯಾವುದೇ ಕಾರಣಕ್ಕೆ ನೀವು ಅಲ್ಪಸಂಖ್ಯಾತರು ಅಂತೇಳಿ ಕರಿಬೇಡಿ, ಅವ್ರನ್ನ ಏನಿದ್ರು ನೇರವಾಗಿ ಮುಸಲ್ಮಾನರು ಅಂತ ಕರೀರಿ ಅಂತ ಕೊಂಡು. ಹಾಗಾಗಿ ಇಲ್ಲಿ KJ ಜಾರ್ಜ್ ಅವರು ಅಲ್ಪಸಂಖ್ಯಾತರ ಕೋಟಾದಿಂದ ಉಪಮುಖ್ಯಮಂತ್ರಿ ಆಗುವಂತ ಸಾಧ್ಯತೆ ಇದೆ. ಇದು ಉಪಮುಖ್ಯಮಂತ್ರಿಗಳ ಕಥೆ. ಆದ್ರೆ ಇನ್ನು ಸಂಪುಟದಲ್ಲಿ ಯಾರ್ಯಾರನ್ನ ತಗೊಳ್ಬಹುದು, ಈ ರೀತಿಯಂತ ಡಿಸ್ಕಷನ್ ಕೂಡ ಬಹಳಷ್ಟು ನಡೀತಾ ಇದೆ. ಬರ್ತಾ ಇರುವಂತ ಸುದ್ದಿ ಪ್ರಕಾರ ಈಗಾಗಲೇ ರಾಹುಲ್ ಗಾಂಧಿ ಅವರು ಕೆಲವೊಂದು ಹಿರಿಯ ಸಚಿವರ ಕಾರ್ಯವೈಖರಿ ಬಗ್ಗೆ ಅಸಮಾಧಾನಗೊಂಡಿದ್ದಾರೆ. ಅವ್ರನ್ನ ಯಾವುದೇ ಕಾರಣಕ್ಕೆ ಸಚಿವ ಸಂಪುಟದಲ್ಲಿ ಮುಂದುವರಿಸಬಾರದು, ಅವ್ರನ್ನ ಪಕ್ಷದ ಕೆಲಸಕ್ಕೆ ನಿಯುಕ್ತಿಗೊಳಿಸಿ, ಈ ರೀತಿಯಾದಂತಹ ಸಂದೇಶವನ್ನು ಕೊಟ್ಟಿದ್ದಾರಂತೆ. ಹಾಗಾಗಿ ಕೆಲವೊಂದು ಹೊಸ ಮುಖಗಳು ಈ ಬಾರಿ ಎಂಟರ್ ಆಗುವಂತ ಸಾಧ್ಯತೆ ಇದೆ. ಈ ಎಲ್ಲ ಬೆಳವಣಿಗೆಗಳ ನಡುವೆ ಈಗ ಸಿದ್ದರಾಮಯ್ಯನವರಿಗೆ ಅತ್ಯಂತ ಆತ್ಮೀಯರು ಅನ್ಸ್ಕೊಂಡಿರುವಂತಹ ಹಿರಿಯ ಸಚಿವರು ಇರ್ಬೋದು ಅಥವಾ ಹಿರಿಯ MLAಗಳಿರ್ಬೋದು, ಇವರೆಲ್ಲರೂ ಈಗ ಸಿದ್ದರಾಮಯ್ಯನವರ ಪರವಾಗಿ ಮಾತಾಡಲು ಶುರು ಮಾಡಿದ್ದಾರೆ. ಯಾವುದೇ ಕಾರಣಕ್ಕೆ ಸಿದ್ದರಾಮಯ್ಯನವರಿಂದ ರಾಜೀನಾಮೆ ಪಡಿಬಾರದು ಅಂತೇಳಿ ಕಾಂಗ್ರೆಸ್ ಹೈಕಮಾಂಡ್ಗೆ ಒತ್ತಡವನ್ನ ಹೇರುವಂತ ತಂತ್ರವನ್ನು ಕೂಡ ಮಾಡ್ತಾ ಇದ್ದಾರೆ. ಇತ್ತೀಚೆಗೆ ಬರ್ತಾ ಇರುವಂತಹ ಸುದ್ದಿ ಪ್ರಕಾರ ಒಂದು 60 ರಿಂದ 70 ಜನ ಶಾಸಕರು ಸಿದ್ದರಾಮಯ್ಯನವರ ಪರವಾಗಿ ಸಹಿ ಚಳುವಳಿಯನ್ನ ನಡೆಸ್ತಾ ಇದ್ದಾರೆ ಅನ್ನೋ ಸುದ್ದಿ ಕೂಡ ಇದೆ. ಅಂದ್ರೆ ಸಿದ್ದರಾಮಯ್ಯನವರನ್ನ ಯಾವುದೇ ಕಾರಣಕ್ಕೆ ಮುಖ್ಯಮಂತ್ರಿ ಪಟ್ಟದಿಂದ ಇಳಿಸಬಾರದು, ಅವರೇ ಮುಖ್ಯಮಂತ್ರಿಯಾಗಿ ಮುಂದುವರಿಬೇಕು, ಸದ್ಯಕ್ಕೆ ಇಲ್ಲಿ ಏನ್ ವ್ಯವಸ್ಥೆ ಇದೆಯೋ ಅದು ಕಂಟಿನ್ಯೂ ಆಗಬೇಕು, ಕೇವಲ ಸಂಪುಟವನ್ನ ಪುನರ್ರಚನೆ ಮಾಡಬೇಕು, ಈ ರೀತಿಯಾಗಿ ಒತ್ತಡ ಹೇರುವಂತ ತಂತ್ರಕ್ಕೆ ಕೈ ಹಾಕಿದ್ದಾರೆ ಅಂತೇಳಿ ಹೇಳ್ತಾ ಇದ್ದಾರೆ. ಈ ರೀತಿಯಾದ ಸಹಿ ಚಳುವಳಿ ಏನ್ ನಡೀತಾ ಇದೆ ಅದರ ಹಿಂದೆ ಖಂಡಿತವಾಗಿ ಸಿದ್ದರಾಮಯ್ಯನವರು ಇರ್ತಾರೆ. ಸಿದ್ದರಾಮಯ್ಯನವರು ಖಂಡಿತವಾಗಿ ಕುಮ್ಮಕ್ ಕೊಟ್ಟಿರ್ತಾರೆ. ನೀವು ಸಹಿ ಸಂಗ್ರಹ ಮಾಡಿ, ಹೈಕಮಾಂಡ್ ಅನ್ನ ಭೇಟಿ ಮಾಡಿ, ಅವ್ರಿಗೆ ನೀವು ಒತ್ತಡ ಹೇರಿ, ನನ್ನ ಪಾಡಿಗೆ ನಾನು ಏನ್ ಮಾಡ್ಬೇಕು ಅದನ್ನ ಮಾಡ್ಕೊಂಡು ಹೋಗ್ತಾ ಇರ್ತೇನೆ, ಈ ರೀತಿಯಾಗಿ ಅವರಿಗೆ ಪ್ರೇರೇಪಣೆ ಕೊಟ್ಟಿರುವಂತಹ ಸಾಧ್ಯತೆಗಳು ಕೂಡ ಇದೆ. ಯಾಕಂದ್ರೆ ನಾನು ಮೊದ್ಲಿಂದಾನು ಕೂಡ ಹೇಳ್ತಾ ಇದ್ದೆ, ಸಿದ್ದರಾಮಯ್ಯನವರು ಅಷ್ಟು ಸುಲಭವಾಗಿ ಕುರ್ಚಿಯನ್ನ ಬಿಟ್ಟು ಇಳಿಯುವಂತಹ ವ್ಯಕ್ತಿ ಅಲ್ಲ ಅಂತೇಳಿ. ಏನೇ ಹೇಳ್ಬಹುದು, ಕಾಂಗ್ರೆಸ್ ಪಕ್ಷ ನಂಗೆ ಎಲ್ಲದನ್ನು ಕೊಟ್ಟಿದೆ, 8 ವರ್ಷಗಳ ಕಾಲ ನಾನು ಮುಖ್ಯಮಂತ್ರಿ ಆಗಿ ಇಲ್ಲಿ ಕಾರ್ಯನಿರ್ವಹಿಸಿದ್ದೇನೆ, ಬೇರೆ ಯಾವುದೇ ಪಕ್ಷದಲ್ಲಿದ್ದರೂ ಕೂಡ ನನಗೆ ಈ ಅವಕಾಶ ಸಿಗ್ತಾ ಇರಲಿಲ್ಲ, ಆದ್ರೆ ಕಾಂಗ್ರೆಸ್ ಪಕ್ಷ ನನಗೆ ಎಲ್ಲದನ್ನು ಕಲ್ಪಿಸಿದೆ, ಈ ರೀತಿಯಾಗಿ ಅವರು ಹಲವಾರು ಬಾರಿ ಹೇಳ್ಕೊಳ್ಬಹುದು. ಆದ್ರೂ ಕೂಡ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಯುವಂತ ಮನಸ್ಸು ಸದ್ಯಕ್ಕೆ ಸಿದ್ದರಾಮಯ್ಯನವರಿಗಿಲ್ಲ. ಇಲ್ಲಿ ಅವ್ರ ಮೇಲೆ ಒತ್ತಡ ಇರ್ಲಿಕ್ಕೆ ಹೋಗಿ, ಹಾಗೇನೆ DK ಮತ್ತು ಸಿದ್ದರಾಮಯ್ಯನವರ ನಡುವೆ ಇದ್ದಂತಹ ಈ ಒಡಂಬಡಿಕೆ ಏನಿದೆ ಅದರ ಪ್ರಕಾರ ಇಲ್ಲಿ ಸಿದ್ದರಾಮಯ್ಯನವರು ಕುರ್ಚಿಯಿಂದ ಕೆಳಗಿಳಿತಾ ಇದ್ದಾರೆ. ಇಲ್ಲದಿದ್ರೆ ಯಾವುದೇ ಕಾರಣಕ್ಕೆ ಸಿದ್ದರಾಮಯ್ಯನವರು ಕುರ್ಚಿಯಿಂದ ಇಳಿಯುವಂತ ಸಾಧ್ಯತೆ ಇರಲಿಲ್ಲ. ಇದರ ನಡುವೆ ಬಿಜೆಪಿ ಅಧ್ಯಕ್ಷರಾದಂತಹ BY ವಿಜಯೇಂದ್ರ ಅವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡ್ತಾ ಇದ್ದಾರೆ ಅನ್ನುವ ಸುದ್ದಿ ಎಲ್ಲೆಡೆ ಹರಿದಾಡ್ತಾ ಇದೆ. ಹಾಗೇನೆ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ ಅಂತಕೊಂಡು ಹೇಳ್ತಾ ಇದ್ದಾರೆ. ಒಂದ್ ವೇಳೆ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದ್ರು ಅಂತ ಹೇಳಿದ್ರೆ ಸದ್ಯದಲ್ಲೇ ಚುನಾವಣೆ ಬರ್ತದೆ, ಅಂದ್ರೆ ಮಧ್ಯಂತರ ಚುನಾವಣೆ ಕರ್ನಾಟಕದಲ್ಲಿ ನಡೀತದೆ. ಈ ಸರ್ಕಾರ ಇನ್ನು ಹೆಚ್ಚು ದಿನ ಬಾಳಿಕೆ ಬರೋದಿಲ್ಲ, ಸದ್ಯದಲ್ಲೇ ಸರ್ಕಾರ ಬಿದ್ದು ಹೋಗ್ತದೆ, ಈ ರೀತಿಯಾದಂತಹ ಹೇಳಿಕೆಯನ್ನು ಅವ್ರು ಕೊಟ್ಟಿದ್ದಾರೆ. ಇಲ್ಲಿ ವಿಜಯೇಂದ್ರ ಏನ್ ಹೇಳಿದ್ದಾರೆ, ಆ ರೀತಿ ಆಗುವಂತ ಸಾಧ್ಯತೆಗಳು ಕೂಡ ಇದೆ. ಕಾರಣ ಏನು ಅಂತ ಹೇಳಿದ್ರೆ, DK ಶಿವಕುಮಾರ್ ಅವರು ಇನ್ನೂ ಕೂಡ ಮುಖ್ಯಮಂತ್ರಿ ಆಗಿಲ್ಲ, ಆದ್ರೆ ಈಗಾಗಲೇ ಅವರು ಜಮೀರ್ ಅಹಮದ್ ಖಾನ್ ಅವ್ರನ್ನ ಸೈಡ್ ಲೈನ್ ಮಾಡ್ಲಿಕ್ಕೆ ಹೊರಟಿದ್ದಾರೆ. ಒಂದ್ ವೇಳೆ ಜಮೀರ್ ಅಹಮದ್ ಖಾನ್ ಅವ್ರನ್ನ ಸೈಡ್ ಲೈನ್ ಮಾಡಿದ್ರೆ ಜಮೀರ್ ಅಹಮದ್ ಖಾನ್ ಸರ್ಕಾರದ ವಿರುದ್ಧವಾಗಿ ತಿರುಗಿ ಬಿಡ್ತಾರೆ, ಅವ್ರ ಹಿಂದೆ ಸಿದ್ದರಾಮಯ್ಯನವರು ಇರ್ತಾರೆ. ನಿಮ್ಗೆ ಗೊತ್ತಿರಬಹುದು, ಈ ದಾವಣಗೆರೆ ಚುನಾವಣೆ ಸಂಬಂಧಪಟ್ಟಂತೆ ನಡೆದಂತ ಕೆಲವೊಂದು ಬೆಳವಣಿಗೆಗಳು, ಆ ಸಂದರ್ಭದಲ್ಲಿ ಜಮೀರ್ ಅಹಮದ್ ಖಾನ್ ನಡ್ಕೊಂಡಂತ ರೀತಿ, ಅವರು JDS ಜೊತೆ ಒಂದು ಸುತ್ತಿನ ಮಾತುಕತೆಯನ್ನ ಕೂಡ ನಡೆಸಿದ್ದಾರೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಅಂದ್ರೆ JDS ನ ಸೇರುವಂತ ಸಾಧ್ಯತೆಗಳು ಕೂಡ ಇತ್ತು ಅಂತ ಹೇಳ್ತಾ ಇದ್ರು. ಈ ರೀತಿ ಆಗ್ಲಿಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ಜಮೀರ್ ಅಹಮದ್ ಖಾನ್ ಅವ್ರನ್ನ ಸಂಪುಟದಿಂದ ಬಿಡ್ತಾರೆ, ಹಾಗಾಗಿ ಜಮೀರ್ ಅಹಮದ್ ಖಾನ್ ಅವರು ಸಿಡಿದೆದ್ದು ಹೊರ ಹೋಗ್ತಾರೆ, ಈ ರೀತಿಯಾದ ಸುದ್ದಿ ಹರಿದಾಡ್ತಾ ಇತ್ತು. ಈಗ ಒಂದ್ ವೇಳೆ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟು DK ಶಿವಕುಮಾರ್ ಮುಖ್ಯಮಂತ್ರಿ ಆದ್ರೆ ಅವರ ಸಂಪುಟದಲ್ಲಿ ತನಗೆ ಚಾನ್ಸ್ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಖಂಡಿತವಾಗಿ ಜಮೀರ್ ಅಹಮದ್ ಖಾನ್ ಸಿಡಿದು ಹೇಳುವಂತ ಸಾಧ್ಯತೆ ಇದೆ. ಹಾಗೆ ಇನ್ನೊಬ್ಬ ಹಿರಿಯ ಮಾಜಿ ಸಚಿವರಾದಂತಹ
KN ರಾಜಣ್ಣ ಅವರು ಕೂಡ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಒಂದ್ ವೇಳೆ DK ಶಿವಕುಮಾರ್ ಅವರು ಏನಾದ್ರೂ ಮುಖ್ಯಮಂತ್ರಿ ಆದ್ರೆ ನಾನು ಖಂಡಿತವಾಗಿ ಅವ್ರ ಸಂಪುಟವನ್ನು ಸೇರ್ಕೊಳ್ಳೋದಿಲ್ಲ ಅಂತಕೊಂಡು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಒಂದ್ ವೇಳೆ KN ರಾಜಣ್ಣ ಅವರು ಸಂಪುಟಕ್ಕೆ ಸೇರ್ತೇನೆ ಅಂತ ಹೇಳಿದ್ರು ಕೂಡ DK ಶಿವಕುಮಾರ್ ಅವ್ರನ್ನ ಒಳಗಡೆ ಬಿಟ್ಕೊಳ್ಳೋದಿಲ್ಲ. ಅದೆಲ್ಲದಕ್ಕಿಂತ ಪ್ರಮುಖವಾಗಿ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಅಷ್ಟೇ KN ರಾಜಣ್ಣ ಅವ್ರನ್ನ ಯಾವುದೇ ಕಾರಣಕ್ಕೆ ಮಂತ್ರಿಮಂಡಲಕ್ಕೆ ಸೇರಿಸ್ಕೊಳ್ಳಿಕ್ಕೆ ಒಪ್ಪಿಗೆಯನ್ನು ಕೊಡೋದಿಲ್ಲ. ಅದಕ್ಕೆ ಕಾರಣ ಏನು ಅಂತೇಳಿ ನಿಮ್ಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ಅದೇನಿರಲಿ, ಇನ್ನೂ ಕೂಡ ಸಿದ್ದರಾಮಯ್ಯನವರು ರಾಜೀನಾಮೆಯನ್ನು ಕೊಟ್ಟಿಲ್ಲ, DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಕೂಡ ಆಗಿಲ್ಲ. ಅಷ್ಟರೊಳಗಡೆ ಕಾಂಗ್ರೆಸ್ನಲ್ಲಿ ಬಹಳಷ್ಟು ಬೆಳವಣಿಗೆಗಳಾಗ್ತಾ ಇದೆ. ಈಗ ಆಗ್ತಿರುವಂತಹ ಈ ಎಲ್ಲ ಬೆಳವಣಿಗೆಗಳನ್ನ ನೋಡಿದ್ರೆ DK ಶಿವಕುಮಾರ್ ಮುಖ್ಯಮಂತ್ರಿ ಆಗಿ ಕಾರ್ಯನಿರ್ವಹಿಸಲಿಕ್ಕೆ ಇವರು ಖಂಡಿತವಾಗಿ ಬಿಡೋದಿಲ್ಲ. ಒಂದ್ ವೇಳೆ DK ಶಿವಕುಮಾರ್ ಮುಖ್ಯಮಂತ್ರಿ ಆದ್ರೂ ಕೂಡ ಬಹಳಷ್ಟು ಸಂಕಷ್ಟಗಳನ್ನ ಎದುರಿಸಬೇಕಾಗಿ ಬರ್ತದೆ. ದಿನಂಪ್ರತಿ ಒಂದಲ್ಲ ಒಂದು ರೀತಿಯಾದಂತಹ ಸಮಸ್ಯೆಗಳನ್ನ ಅವರ ಪಕ್ಷದವರು ಹುಟ್ಟಾಕುವಂತ ಸಾಧ್ಯತೆಗಳಿರ್ತದೆ. ಯಾವುದಕ್ಕೂ ನಾವು ಕಾದ್ ನೋಡ್ಬೇಕಾಗಿದೆ. ಸ್ನೇಹಿತರೆ, ಸದ್ಯಕ್ಕೆ ನಡೀತಾ ಇರುವಂತಹ ಈ ಎಲ್ಲ ಬೆಳವಣಿಗೆಗಳ ಬಗ್ಗೆ ನಿಮ್ಗೆ ಏನಿಸ್ತದೆ, ನಿಮ್ಮ ಅನಿಸಿಕೆಗಳನ್ನ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೇನೆ ಇಲ್ಲಿ ನಾನು ಹಂಚ್ಕೊಂಡಂತ ವಿಷಯ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ, ಜೈ ಹಿಂದ್.